ದರ್ಶನ್ ಸ್ವಇಚ್ಛಾ ಹೇಳಿಕೆಯ ಪ್ರತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದ್ದು ರೇಣುಕಾಸ್ವಾಮಿ ಮರ್ಡರ್ ಸಂಬಂಧಿತವಾಗಿ ದರ್ಶನ್ ಹೇಳಿಕೆ ಇದು. ಆತ ಪವಿತ್ರ ಆಗ ಕಾರ್ನಲ್ಲಿ ಕುಳಿತಿದ್ದಂತಹ ಪವಿತ್ರ ಅಲ್ಲಿಗೆ ಬಂದ್ಲು. ಪವಿತ್ರಳನ್ನ ಕರೆದುಕೊಂಡು ಬಂದ್ರು. ನೋಡು, ನೀವು ಮೆಸೇಜ್ ಮಾಡ್ತಿದ್ದನ್ನ ಇವಳೇನೆ ಅಂತ ರೇಣುಕಾಸ್ವಾಮಿಗೆ ಹೇಳಿದೆ. ಅಂದ್ರೆ ರೇಣುಕಾಸ್ವಾಮಿ ಯಾರಿಗೆ ಮೆಸೇಜ್ ಮಾಡ್ತಾ ಇದ್ದ ಅನ್ನುವಂತಹ ಹುಡುಗಿ ಇದ್ದಾಳಲ್ಲ, ಅವಳನ್ನೇ ಇಲ್ಲಿ ನಿನ್ನೆದ್ರು ಕರ್ಕೊಂಬಂದಿದ್ದೀವಿ ಅಂತ ತೋರಿಸಿದೆ. ಕಾಲಿಗೆ ಬಿದ್ದು ಕ್ಷಮೆ ಕೇಳುವಂತೆ ರೇಣುಕಾಸ್ವಾಮಿಗೆ ಸೂಚನೆಯನ್ನ ಕೊಟ್ಟೆ. ಇದು ದರ್ಶನ್ ಹೇಳಿಕೆ. ಪವಿತ್ರ ಕಾಲಿಗೆ ಬೀಳು ಅಂತ. ಪವಿತ್ರ ಗೌಡ ಕಾಲಿಗೆ ರೇಣುಕಾಸ್ವಾಮಿ ಬಿದ್ದಾಗ ಪವಿತ್ರ ಹೆದರಿ ಹಿಂದೆ ಹೋದ್ಲು. ಪವಿತ್ರಳನ್ನ ಕಾರಿನ ಬಳಿ ಬಿಡುವಂತೆ ಪ್ರದೋಷ್ಗೆ ಹೇಳಿದೆ. ಇಷ್ಟೆಲ್ಲ ಘಟನೆಗಳಾದಾಗ ಪವಿತ್ರ ಕಾರ್ನಲ್ಲಿದ್ರು, ಪವಿತ್ರ ಕಾರ್ನಿಂದ ಕರ್ಕೊಂಡ್ಬಂದ್ರು. ಪವಿತ್ರಳನ್ನ ಮನೆಗೆ ಡ್ರಾಪ್ ಮಾಡುವಂತೆ ವಿನಯ್ಗೆ ಹೇಳಿದೆ. ಓಕೆ, ಪವಿತ್ರ ಹೇಳಿಕೆಯಲ್ಲಿ ಚಪ್ಪಲಿಂದ ಹೊಡೆದೆ, ಮತ್ತೊಂದು ಮಗದೊಂದು ಎಲ್ಲ ವಿವರ ಇದೆ. ಆದರೆ ದರ್ಶನ್ ಹೇಳಿಕೆಯಲ್ಲಿ ಈ ವಿವರಗಳು ಇದೆಯಾ ಇಲ್ವಾ ಮುಂದುವರೆದಂತೆ ಅದನ್ನು ಕೂಡ ನಿಮ್ಮ ಮುಂದೆ ಕೊಡ್ತಾ ಹೋಗ್ತೀವಿ. ಯಾಕಂದ್ರೆ ಸ್ಟೋನಿ ಬ್ರೂಕ್ ಪಬ್ನಿಂದ ನೇರ ಶೆಡ್ಗೆ ಹೋದಂತಹ ಸಂದರ್ಭದಲ್ಲಿ ಪವಿತ್ರ ಗೌಡರನ್ನ ಕರ್ಕೊಂಡು ಹೋಗ್ತಾರೆ. ಆದರೆ ಮೊದಲು ಶೆಡ್ ಒಳಗೆ ಹೋಗಿ ರೇಣುಕಾಸ್ವಾಮಿ ಜೊತೆಗೆ ಮಾತುಕತೆ ಹಲ್ಲೆ ನಡೆಸುವ ಸಂದರ್ಭದಲ್ಲಿ ಅಲ್ಲಿವರೆಗೂ ಪವಿತ್ರ ಕಾರ್ನಲ್ಲೇ ಇರ್ತಾಳೆ. ಪವಿತ್ರನ ಕರ್ಕೊಂಡು ಬಾ ಹೋಗು ಅಂತ ಕಳಿಸ್ದೆ. ಪವಿತ್ರ ಅಲ್ಲಿಗೆ ಬಂದ ನಂತರದಲ್ಲಿ ರೇಣುಕಾಸ್ವಾಮಿಗೆ ನೋಡು, ನೀನು ಮೆಸೇಜ್ ಮಾಡ್ತಿದ್ದಲ್ಲ ಆಕೆನೇ ಇವಳು, ಅವಳು ಕಾಲಿಗೆ ಬಿದ್ದು ಕ್ಷಮೆ ಕೇಳು ಅಂತ ಹೇಳಿದೆ. ಆತ ತಕ್ಷಣಕ್ಕೆ ಕಾಲಿಗೆ ಬಿದ್ದ ಕ್ಷಮೆ ಕೇಳ್ದ. ಆದರೆ ಇದನ್ನ ನೋಡಿ ಗಾಬರಿಗೊಂಡ್ಲು, ಹೆದರಿದ್ಲು. ಪವಿತ್ರ ಹಿಂದಕ್ಕೆ ಸರಿದ್ಲು. ಆನಂತರ ಕಾರು ಕರ್ಕೊಂಡು ಹೋಗಿ ಕೂರಿಸಿ ಅಂತ ಹೇಳಿದೆ ಅಂತ ದರ್ಶನ್ ಸ್ವಇಚ್ಛಾ ಹೇಳಿಕೆಯಲ್ಲಿ ಕೊಟ್ಟಿರುವಂತಹ ವಿವರಣೆಗಳು. ಪಬ್ಲಿಕ್ ಟಿವಿಗೆ ಈ ವಿವರಣೆಗಳ ಮಾಹಿತಿ ಲಭ್ಯವಾಗಿದೆ. ಅಷ್ಟೊತ್ತಿಗೆ ನನ್ನ ಕಾರು ಡ್ರೈವರ್ ಲಕ್ಷ್ಮಣ್ ಕೂಡ ಅಲ್ಲಿಗೆ ಆಗಮಿಸಿದ. ಒಬ್ಬೊಬ್ಬರ ಎಂಟ್ರಿ ಲೇಟ್ ಆಗಿ ಹೇಗಾಗಿದೆ, ಯಾರ್ಯಾರು ಬಂದಿದ್ದಾರೆ ಅಂತ ವಿಚಾರ ತಿಳಿದು ರೇಣುಕಾಸ್ವಾಮಿ ಕತ್ತು ಬೆನ್ನಿಗೆ ಕೈಯಿಂದ ಹೊಡೆದ. ನಂದೀಶ ಜೋರಾಗಿ ಮೇಲೆತ್ತಿ ರೇಣುಕಾಸ್ವಾಮಿಯನ್ನ ನೆಲಕ್ಕೆ ಕುಕ್ದ. ನಂದೀಶ್ ಜೋರಾಗಿ ಮೇಲಿಂದ ಎತ್ತಿ ಕೆಳಕ್ಕೆ ಕುಕ್ದ. ಇವನು ಇನ್ಯಾರಿಗೆ ರೀತಿ ಮೆಸೇಜ್ ಕಳಿಸಿದ್ದಾನೆ ನೋಡು ಅಂತ ಪವನ್ಗೆ ಹೇಳಿದೆ. ಇದು ದರ್ಶನ್ ಸ್ವಇಚ್ಛಾ ಹೇಳಿಕೆ. ಪಬ್ಲಿಕ್ ಟಿವಿಗೆ ಆ ಪ್ರತಿ ಲಭ್ಯವಾಗಿದೆ. ದರ್ಶನ್ ಏನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ವಿಷಯದಲ್ಲಿ ಅಂತ. ಅಲ್ಲಿಗೆ ನಂದೀಶ್ ಕೂಡ ಬರ್ತಾನೆ. ನಂದೀಶ್ ಬಂದು ಲಕ್ಷ್ಮಣ್ ಕೂಡ ಬರ್ತಾನೆ. ಲಕ್ಷ್ಮಣ್ ಬರ್ತಿದ್ದ ಹಾಗೆ ಆತ ಬೆನ್ನಿನ ಭಾಗಕ್ಕೆ ಹಲ್ಲೆಯನ್ನು ನಡೆಸ್ತಾನೆ. ವಿಷಯ ಗೊತ್ತಾಗ್ದಿತ್ತ ಹಾಗೆ. ಅದಾದ ನಂತರದಲ್ಲಿ ನಂದೀಶ್ ಕೂಡ ಮೇಲಕ್ಕೆತ್ತಿ ನೆಲಕ್ಕೆ ಕುಕ್ತಾನೆ ಅಂತುವಂತಹ ವಿವರಣೆಯನ್ನ ಕೊಟ್ಟಿದ್ದಾರೆ.